ಸರ್ ಈಗ ನಾನು ಶಿವರಾಜ್ DNS ಅಂತ ಈ ಸಿನಿಮಾಗೆ ಡೈಲಾಗ್ ರೈಟಿಂಗ್ ಮಾಡಿದ್ದೀನಿ. ಸೊ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಅಪ್ಪಣ್ಣ ಸರ್, ಚೇತನ್ ವಿಕ್ಕಿ ಅವರಿದ್ದಾರೆ, ಚೈತ್ರ ಆಚಾರ್ ಅವರಿದ್ದಾರೆ, ಮತ್ತು ನಮ್ಮ ಅಶ್ವಿನಿ ಅವರಿದ್ದಾರೆ, ಕಾರ್ತಿಕ್ ಅವರು ಕೂಡ ಒನ್ ಆಫ್ ದಿ ಲೀಡ್ ರೋಲಲ್ಲಿದ್ದಾರೆ, ಮತ್ತು ಶಬರೀಶ್ ಅವರಿದ್ದಾರೆ. ಸೊ ಇಬ್ಬರು ಪ್ರೊಡ್ಯೂಸರು, ಸುನೀಲ್ ಸರ್ ಮತ್ತು ಹರೀಶ್ ಸರ್. ಮುಂದೆ ನೀವೇನಾದ್ರು ಕೇಳಿದ್ರೆ ಹೇಳ್ತೀನಿ. ಎಸ್ ಸರ್, ಅನಂತ್ ನಾಗ್ ಸರ್ದು. ಸೊ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ಟೈಟಲ್ ಅಷ್ಟೇ ಸರ್. ಅದು ಕಾಮಿಡಿ, ಇದು ಕಾಮಿಡಿ ಅಷ್ಟೇ. ಸರ್ ಹೀರೋ ಸರ್ ಹತ್ರ ಕೊಡ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಡಿಜಿಟಲ್, ಪ್ರಿಂಟ್ ಆ್ಯಂಡ್ ಎಲ್ಲ ಮೀಡಿಯಾ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಸ್ವಲ್ಪ ದಿನಗಳ ಹಿಂದೆ ನಾನು ಒಬ್ಬನ ಮುಂದೆ ನೀವೆಲ್ಲರೂ ನಿಂತಿದ್ರಿ, ಒಂದೊಂದು ಕಾಂಟ್ರವರ್ಸಿ ಆಗಿತ್ತು. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಅವತ್ತು ಆ ಆಡಿಯೋ ರಿಲೀಸ್ ಆಗೋದಕ್ಕೆ, ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ನನಗೆ ಬಹಳ ಕಾಕತಾಳಿ ಯಾಕೆ ಆಗ್ತಿದೆ ಅಂದರೆ, ಅದೇ ಥರದ ಒಂದು ಕಂಟೆಂಟ್ ಇದ್ರ ಲೀಕ್ ಆಗುತ್ತೆ. ಸೊ ಅದಿಟ್ಕೊಂಡೆ ಇಡೀ ಸಿನಿಮಾ ಕತೆ ಕ್ಯಾರಿ ಆಗುತ್ತೆ. ಅದು ರಿಲೀಸ್ ಆದಾಗೆಲ್ಲ ನನಗೆ ಇವರು ಇಡೀ ಸಿನಿಮಾ ತಂಡದವರು ಫೋನ್ ಮಾಡಿ, ಏನಿದು ನಾವು ಸಿನಿಮಾ ಮಾಡಿ ಇನ್ನೂ ರಿಲೀಸ್ ಆಗಿಲ್ಲ, ಆಲ್ರೆಡಿ ಅಲ್ಲಿ ಏನೇನೋ ರಿಲೀಸ್ ಆಗ್ತಿದೆ ಅಂತ ಹೇಳ್ತಾಯಿದ್ರು. ಬಟ್ ಅದನ್ನು ಹೊರತುಪಡಿಸಿ ಒಂದು ನಾನು ಅಪ್ಪನನ್ನಾಗಿ ಒಂದು ಕಾಮಿಡಿ ಕಿಲಾಡಿಗಳು, ಪೈಲ್ವಾನ್ ಆ ಥರ ಆದಮೇಲೆ ಒಂದಿಷ್ಟು ಬೇರೆ ಬೇರೆ ಚಿತ್ರಗಳನ್ನು ಮಾಡಿ ಆದಮೇಲೆ ಒಂದಿಷ್ಟು ವರ್ಷಗಳು ನಾನು ಟಿ ವಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ. ಬಿಕಾಸ್ ಆಫ್ ಈ ಸಿನಿಮಾದ ಕೆಲಸದ ಹಂತದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ಹಾಗಾಗಿ ಆ ಕಾರಣಕ್ಕಾಗಿ ಆ ಚಿತ್ರದ ಜೊತೆ ಕೆಲಸ ಮಾಡುವ ಮತ್ತು ಆ ಚಿತ್ರದಲ್ಲಿ ಒಂದು ನಾಯಕನ ಪಾತ್ರ, ಅಂದರೆ ನಾವಿಬ್ಬರು ನಾಯಕರಿದ್ದೀವಿ ಅಲ್ಲಿ, ನಾನು ಮತ್ತು ಚೇತನ್ ಅವರು. ಸೊ ಹಾಗಾಗಿ ಅವರಿಬ್ಬರು ನಾಯಕರ ಪಾತ್ರವನ್ನು ನಿಭಾಯಿಸುವ ನಿಟ್ಟಿನಲ್ಲಿ ನಾನು ಮಾಡುವ ಕೆಲಸ ತುಂಬ ಆಗಿರೋದ್ರಿಂದ, ಮತ್ತು ಅಲ್ಲಿ ಒಂಚೂರು ಸಿಕ್ಕಾಪಟ್ಟೆ ದಪ್ಪ ಇದ್ದೀನಿ, ಇಲ್ಲಿ ಈಗ ಸಣ್ಣ ಆಗಿದ್ದೀನಿ. ಈಗ ಇನ್ನೊಂದು ಸಿನಿಮಾಕ್ಕೆ ಮತ್ತು ಇನ್ನೊಂದು ವೆಬ್ ಸೀರೀಸಿಗೆ ರೆಡಿ ಆಗ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಅದರದ್ದು ತಯಾರಿ ಸಲುವಾಗಿ ಸ್ವಲ್ಪ ಸಣ್ಣ ಆಗಿದ್ದೀನಿ. ಬಟ್ ಈ ಚಿತ್ರಕ್ಕಾಗಿ ಒಂದು ಸತತ ಒಂದು 3 ವರ್ಷ ಕೆಲಸ ಮಾಡಿದ್ದೀವಿ ನಾವು. ಹಾಗಾಗಿ ಇದೊಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ. ನಿಮ್ಮ ಜೀವನದ ಜಂಜಾಟವನ್ನು, ನಿಮ್ಮ ಸಂಸಾರದ ಜಂಜಾಟವನ್ನು ಮತ್ತು ಜೊತೆಗೆ ಕೆಲಸದ ಒತ್ತಡವನ್ನು ಎಲ್ಲ ಮರೆತು ಆರಾಮಾಗಿ ಕೂತ್ಕೊಂಡು ಒಂದು 2 ತಾಸು 5 ನಿಮಿಷ ನಮ್ಮ ಸಿನಿಮಾದಲ್ಲಿ ನಕ್ಕು ಹೋಗಬೇಕು ಅಂತ ತಯಾರು ಮಾಡಿರುವಂಥ ಒಂದು ಅದ್ಭುತವಾದಂಥ ಕಾಮಿಡಿ ಚಿತ್ರ. ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಕಾಮಿಡಿ ಹೇಗೆ ವರ್ಕ್ ಆಗ್ತಿದೆಯೋ ಅದೇ ಥರದ ಒಂದು ಕಂಟೆಂಟ್ ಕಾಮಿಡಿಯನ್ನು ನಾವು ಈ ಚಿತ್ರದ ಮುಖಾಂತರ ತಗೊಂಡು ಬರ್ತಾ ಇದ್ದೀವಿ. ಸೊ ಕನ್ನಡಕ್ಕೆ ಈ ಒಂದು ಕತೆ ನನ್ನ ಪ್ರಕಾರ ಹೊಸದು. ಯಾಕಂತಂದರೆ ಈಗಾಗಲೇ ಈ ಥರದ್ದೊಂದು ಸುದೀಪ್ ಸರ್ ಹೇಳಿದಾಗ ಒಂದು ಪ್ಲಾಟ್ ಇಟ್ಕೊಂಡು ಬಂದಿರುವಂಥ ಕಥೆಗಳು ತುಂಬ ಕಡಿಮೆ ಇದ್ದಾವೆ. ಸೊ ಆ ಥರದಲ್ಲಿ ಈ ಥರದೊಂದು ಹೊಸ ಪ್ಲಾಟ್ ಇಟ್ಕೊಂಡು ನಾವು ಬಂದಿದ್ದೀವಿ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ಜೊತೆಗೆ ನನ್ನ ನೆಚ್ಚಿನ ನಮ್ಮ ಆರಾಧ್ಯ ದೈವ ಸುದೀಪ್ ಸರ್ ಈ ಟ್ರೈಲರನ್ನು ಲಾಂಚ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮೇಲಿನ ಪ್ರೀತಿಗೆ ಕರೆದು ಬರೋ ತುಂಬ ಚೆನ್ನಾಗಿದೆ, ನಾನು ಮಾಡ್ಕೊಡ್ತೀನಿ ಲಾಂಚ್ ಅಂತ ಪ್ರೀತಿಯಿಂದ ಕರೆದು ನಮಗೊಂದು ಗೌರವ ಕೊಟ್ಟು ಈ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಹಾಗಾಗಿ ನಿಮ್ಮೆಲ್ರಿಗೂ ಒಂದೇ ಕೇಳ್ಕೊಳ್ಳೋದು, ನಾನು ಬಹಳ ದಿನಗಳಾದ ಮೇಲೆ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ಚಿತ್ರ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಈ ತಿಂಗಳು 24ನೇ ತಾರೀಕು ಕರ್ನಾಟಕದಾದಂಥ ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ವಿಕ್ಕಿ ಅಂತ. ಇದು ನನ್ನ ಮೊದಲನೇ ಸಿನಿಮಾ ಪೂರ್ಣ ಪ್ರಮಾಣವಾಗಿ ನಾಯಕ ನಟನಾಗಿ ಮಾಡ್ತಿರೋದು. ಇದಕ್ಕೆ ಮುಂಚೆ ನಾನು ಝೀ ವಾಹಿನಿಲಿ ಸೀರಿಯಲ್ ಮಾಡ್ತಾ ಇದ್ದೆ. ಅದಾದಮೇಲೆ 2 ಸಿನಿಮಾ ಮಾಡಿದ್ದೀನಿ, ಹೊಸ ದಿನಚರಿ ಮತ್ತು ಮೇರಿ ಅಂತ. ನನಗೆ ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂಥ ಶಿವ ಗಣೇಶ್ ಸರ್ಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂಥ ಹರೀಶ್ ಸರ್ ಹಾಗೆ ಸುನೀಲ್ ಸರ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಾರಿ ಐ ಫಾರ್ಗಾಟ್ ಎಲ್ಲ ಮೀಡಿಯಾ ಪೀಪಲ್ಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಔಟ್ ಆ್ಯಂಡ್ ಔಟ್ಸ್ ಕಾಮಿಡಿ ಸಿನಿಮಾ. 1-2 hours ನೀವು ಸ್ಟ್ರೆಸ್ ಫ್ರೀ ಆಗಿ ಥಿಯೇಟ್ರಿಗೆ ಬಂದರೆ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೊರಗೆ ಹೋಗ್ಬೋದು. ದಯವಿಟ್ಟು ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದಂತೆ ತಮ್ಮ ಪ್ರೀತಿ ಆಶೀರ್ವಾದನ ನಮ್ಮ ಸಿನಿಮಾ ಮೇಲೆ ಹಿಡಿ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ಎವ್ರಿ ಒನ್ ಎಲ್ಲ ಸಹಕಾರವಿದ್ರು ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೌದೌದು ಸರ್, ಆ್ಯಕ್ಚುಲಿ ಟೈಟ್ಲನ್ನು ರಿಟೈನ್ ಮಾಡ್ಕೊಂಡಿದ್ದೀವಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇದು ಒಂದು ಸುಳ್ಳನ್ನ ಮುಚ್ಚಾಕೋದಕ್ಕೆ ಒಂದು ಕತೆನ ಕಟ್ಕೊಂಡು ಹೋಗ್ತಾ ಇರ್ತಾನೆ. ಅಂದರೆ ಒಂದು ಸುಳ್ಳು ಮುಚ್ಚಾಕೋದಕ್ಕೆ ಯಾರಿಗೂ ಹೇಳ್ಬೇಡಿ ಅಂತ ಹೋಗ್ತಾ ಇರುವಂಥ ಒಂದು ಪ್ಲಾಟ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಅದೇ ಸರ್, ಅಂದರೆ ಕತೆನೇ ಬೇರೆ ಥರ ಹೋಗುತ್ತೆ ಸರ್ ಇದು.
ನಮ್ಮದು ಒಂದು ಪ್ರೀ ವೆಡ್ಡಿಂಗ್ ಟೈಮಲ್ಲಿ ಒಂದು ಸುಳ್ಳು ಹೇಳಿ ಹುಡುಗ ತಗ್ಲಾಕೊಂಡಿರ್ತಾನೆ, ಆ ಸುಳ್ಳನ್ನ ಮುಚ್ಚಾಕೋದಕ್ಕೆ ಹೋಗುವಂತ, ಆಮೇಲೆ ಕತೆಗೆ ಆಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಡೈರೆಕ್ಟರ್ ಸರ್ ಆದರೆ ಇವರ ಕಾಮಿಡಿಯ ಮಧ್ಯದಲ್ಲಿ ನಾನು ಬಂದು ಹೋಗ್ತಾ ಇರ್ತೇನೆ. ಒಂದಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಈ ಶೂಟಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಸಿನಿಮಾ ಬಂತು. ತುಂಬ ಖುಷಿ ಆಯಿತು. ಯಾವತ್ತು ನಾನು ಬೇಸಿಕಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತೇನೆ. ಅಪರೂಪಕ್ಕೆ ಆ್ಯಕ್ಟಿಂಗ್ ಮಾಡ್ತೇನೆ, ತುಂಬ ಕಮ್ಮಿ. ರೀಸೆಂಟಾಗಿ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಸಿನಿಮಾ ಬಂತು, ಅದರಲ್ಲಿ ಸೆಕ್ಯೂರಿಟಿ ಕ್ಯಾರೆಕ್ಟರ್ ಮಾಡಿದ್ದೆ ಹೇಮಂತ್. ಈಗ ಈ ಸಿನಿಮಾ, ಹಾಗಾಗಿ ಭಾಳಷ್ಟು ನಿರೀಕ್ಷೆ ಇದೆ, ಒಳ್ಳೆ ಬರ್ಬೋದು, ಬರ್ತದೆ ಅಂತ ಹೇಳೋದು ಹೋಪ್ ಇದೆ. ನಿಮ್ದೆಲ್ಲರದ್ದು ಸಪೋರ್ಟ್ ಬೇಕು, ಜನತೆಗಳಿಂದ ಎಲ್ಲಾದರೂ ಹೇಳೋದು. ಥ್ಯಾಂಕ್ ಯು. ಎರಡು ಮಂಗಳೂರಲ್ಲಿ ಒಂದು ಕನ್ನಡ ಮತ್ತು ತುಳು ಬೈಲ್ಯಾಂಗ್ವೇಜ್ ಸಿನಿಮಾ ಆಗ್ತಾ ಇದೆ, ಅರ್ಜುನ್ ಕಾಪಿ ಕಾಡೋದು. ಅದರಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿಯೂ ಆ್ಯಕ್ಟರ್ ಆಗಿಯೂ ಇದ್ದೇನೆ. ನಾನು ಶೈನ್ ಶೆಟ್ಟಿ ಅವ್ರ ಸಿನಿಮಾ, ಅದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೇನೆ. ಕಾರಲ್ಲಿ ಎರಡು ಆಗ ಸ್ವಲ್ಪ ಸರ್ಪ್ರೈಸ್ ಇದೆ. ಅಷ್ಟೇನಲ್ಲ, ನಾನು ಸ್ವಲ್ಪ ತಿನ್ನೋದು ಹೆಚ್ಚಾಯಿತು ಹಾಗೆ. ಮತ್ತೆ ಇದಕ್ಕಿಂತ ಜಾಸ್ತಿ ಇದೆ, ಈಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಮೋಸ್ಟ್ಲಿ ಫಸ್ಟ್ ಲಾಕ್ಡೌನ್ ಅಥವಾ ಸೆಕೆಂಡ್ ಲಾಕ್ಡೌನ್ ಆದಮೇಲೆ ಶೂಟ್ ಆಗಿರೋ ಸಿನಿಮಾ. 21 ಶೂಟ್ ಆಗಿದೆ. ಸರ್, ಇದು ಬೆಂಗಳೂರಲ್ಲೇ ನಡೆಯುವಂಥ ಕಥೆ ಅನ್ನೋ ರೀತಿಯಲ್ಲಿ ಮಾಡಿದ್ದೀವಿ. ಅವರು ದಪ್ಪ ಏನಿಲ್ಲ, ಕ್ಲೋಸ್ ಅಪ್ ಇದೆ ಅಷ್ಟೇ. ಸಿನಿಮಾದಲ್ಲೂ ದಪ್ಪನೇ ಇದ್ದಾರೆ. ಸರ್, ಇದು ಆನಂದ್ ಅಂತ DOP ಅವರು ವರ್ಕ್ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಅವರಿದ್ದಾರೆ. ಟೆಕ್ನಿಷಿಯನ್ಸ್ ಎಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಒಂದು ಮಾತ್ರ ಚೆನ್ನೈಯಿಂದ ಬಂದಿದ್ದರು. ಮಿಕ್ದವ್ರ ಪ್ರೊಡಕ್ಷನ್ ಎಲ್ಲ ಇಲ್ಲೇ ಬೆಂಗಳೂರು ಟೀಮ್. 2 ಹಾಡುಗಳಿದೆ ಸರ್. ಮತ್ತು ಇದಕ್ಕೆ ಶಶಾಂಕ್ ಶೇಷಗಿರಿ ಅವರೇ ಮ್ಯೂಸಿಕ್ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರು ಉದಿತ್ ಅಂತ ಇದ್ದಾರೆ. ಹಾಂ ಸರ್, ಬೆಂಗಳೂರಲ್ಲಿ. ಇಲ್ಲ ಸರ್, ಲೀಡ್ ಕ್ಯಾಮ್ರಾಮನ್ ಮಾತ್ರ ಅಲ್ಲೇ ಅವರು, ಇನ್ನು ಮಿಕ್ದವರೆಲ್ಲ ಇಲ್ಲಿ ಅವರೇ. ನಾನು ಮಾಧ್ಯಮದಲ್ಲೇ ವರ್ಕ್ ಮಾಡ್ತಾ ಇದ್ದೆ ಸರ್ ಹಿಂದೆ. ಸೊ ಕಾಮಿಡಿ ಕಂಪನಿ ಅಂತ ಒಂದು ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಈ ಸಿನಿಮಾ ಅವಕಾಶ ಸಿಕ್ಕಿದ್ದು ಶಿವ ಗಣೇಶ್ ಸರ್ ಮತ್ತು ಸುನೀಲ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ನನ್ನ ಬಗ್ಗೆ ಹೇಳ್ಕೊಳ್ಳೋಂಥದ್ದು ಅಂತ ದೊಡ್ಡದೇನಿಲ್ಲ ಸರ್. ನಮ್ಮ ಕಾರ್ತಿಕ್ ಅವರು ಇನ್ನೂ ಹೆಚ್ಚಿನ ಒಂದಷ್ಟು ಮಾತಾಡ್ತಾರೆ ಸರ್. ಎಲ್ರಿಗೂ ಥ್ಯಾಂಕ್ ಯು ಇಲ್ಲಿಗೆ ಬಂದಿರೋದಕ್ಕೆ ಆ್ಯಂಡ್ ಫಾರ್ ಸಪೋರ್ಟಿಂಗ್ ಅಸ್ ಆ್ಯಕ್ಚುಲಿ. ಆ್ಯಂಡ್ ಇವರಿಬ್ಬರು ಹೀರೋ, ನಾನು ಹೀರೋನೇ ಈ ಸಿನಿಮಾದಲ್ಲಿ, ಕನ್ಫ್ಯೂಷನ್ ಇಲ್ಲ. ಅಂದರೆ ಹೀರೋಯಿನ್ನ ಯಾರು ಲವ್ ಮಾಡ್ತಾರಲ್ಲ ಅವ್ರು ಹೀರೋ ಅಲ್ವಾ. ನಾನು ಹೀರೋಯಿನ್ನ ಒಂದು ಸೈಡಿಂದ ಲವ್ ಮಾಡ್ತೀನಿ, ಒಂಥರ ಒಂದು ಸೈಡ್ ಹೀರೋ ಥರನೇ. ಸೊ ಅಪಾರ್ಟ್ ಫ್ರಮ್ ದಟ್ ಇಟ್ ಇಸ್ ಅ ಕಾಮಿಡಿ ಸಿನಿಮಾ. ಆ್ಯಂಡ್ ಕಾಮಿಡಿ ಸಿನಿಮಾ ಒಂದು ಫ್ರೆಂಡ್ಶಿಪ್ಗೆ ಮೇಜರಾಗಿ ಇರುವಂಥ ಸಿನಿಮಾ ಇದೆ ಆ್ಯಕ್ಚುಲಿ. ಫ್ರೆಂಡ್ಶಿಪ್ ಬೇಸ್ ಮಾಡಿ ಅವ್ರ ರಿಲೇಟೆಡ್ ಸಿನಿಮಾ. ಈ ಫ್ರೆಂಡ್ಶಿಪ್ ಅಂದರೆ ಗೊತ್ತಾಗುತ್ತೆ ನಮಗೆ, ಮಾತಾಡಬೇಕು ಅಂದರೆ ಈಗ ಅಮ್ಮಂದಿರಿಗೆ ಅಂದರೆ ಈ ನಮ್ಮ ಫ್ರೆಂಡ್ಸು ಅಂದರೆ ಆಗಲ್ಲ. ದೊಡ್ಡ ಎನಿಮಿ ನಮ್ಮ ಅಮ್ಮಂದಿರಿಗೆ ಯಾರು ಅಂದರೆ ನಮ್ಮ ಫ್ರೆಂಡ್ಸೇ ಯಾವಾಗಲೂ. ಸೊ ನಾವೇನಾದ್ರು ತಪ್ಪು ಮಾಡಿದ್ರೆ, ಫಸ್ಟ್ ಟೈಮ್ ಬಂಕ್ ಕೊಡಿದ್ರೆ, ಫಸ್ಟ್ ಟೈಮ್ ಗೊತ್ತಿಲ್ಲದೆ ಸಿನಿಮಾಗೆ ಹೋದರೆ, ದಮ್ ಹೊಡೆದ್ರೆ, ಏನೇ ಆದರೂ ನಿನ್ನ ಫ್ರೆಂಡಿಂದನೇ ಅವ್ನು ಸರಿ ಇಲ್ಲ ಅಂತ. ಅದೇ ಥರ ಅವ್ರ ಅಮ್ಮಂದಿರು ನಮಗೆ ಬೈತಿರ್ತಾರೆ. ದಟ್ ಇಸ್ ಹೌ ಇಟ್ ಇಸ್. ಸೊ ಅಮ್ಮಂದಿರಿಗೆ ಏನಂದರೆ ಈ ಥರದ್ದೊಂದು ಫ್ರೆಂಡ್ಶಿಪ್ ಸಿನಿಮಾನೇ. ಸೊ ಹೋಪ್ಫುಲಿ ಫ್ರೆಂಡ್ಸ್ ಎಲ್ಲ ಬಂದು ನೋಡ್ತಾರೆ ಅನಿಸುತ್ತೆ, ಎಂಜಾಯ್ ಮಾಡ್ತಾರೆ ಅನಿಸುತ್ತೆ.